ಕೆಪಿಸಿಸಿ ಪಟ್ಟಕ್ಕಾಗಿ ಸರ್ಕಸ್ ಮಾಡ್ತಿದ್ದ ಉತ್ತರ ಕರ್ನಾಟಕದ ಆ ಪ್ರಭಾವಿ ನಾಯಕ ಇದೀಗ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ನಾನೇ ಬಾಸ್ ಅಂತ ರಗಡ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಅಷ್ಟಕ್ಕೂ ಅವ್ರು ಯಾರು? ಈ ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ 6 ವರ್ಷದಿಂದ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಇದೀಗ ಈ ಸ್ಥಾನ ಬಿಟ್ಕೊಡುವ ಕಾಲ ಬಂದಿದೆ. ಇವರ ಸ್ಥಾನ ತುಂಬೋಕೆ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ರೆಡಿಯಾಗಿದ್ದಾರೆ. ಇದಕ್ಕೆ ಹೈಕಮಾಂಡ್ ಸೇರಿ ಎಲ್ಲಾ ನಾಯಕರ ಒಪ್ಪಿಗೆ ಕೂಡ ಇದೆಯಂತೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸತೀಶ್ ಜಾರಕಿಹೊಳಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕೇಳಿಬರುತ್ತಿರುವ ಪವರ್ಫುಲ್ ಹೆಸರಿದು. ಸಿದ್ದರಾಮಯ್ಯ ಅವರ ಆಪ್ತ. ಅಹಿಂದ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸಿದ್ದರಾಮಯ್ಯ ಜೊತೆಗೆ ನಿಂತಿದ್ದವರು. ಜೆಡಿಎಸ್ನಲ್ಲಿ ಇದ್ದು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಾಗ ಅವರ ಜೊತೆಗೆ ಬಂದವರು. ಆಡಳಿತ ಅನುಭವ, ವೈಯಕ್ತಿಕ ವರ್ಚಸ್ಸು ಹಾಗೂ ನಾಯಕತ್ವ ಗುಣ ಹೊಂದಿದವರು. ಇದೀಗ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಸತೀಶ್ ಹೆಸರು ಮುಂಚೂಣಿಗೆ ಬಂದಿದೆ. ರಾಜ್ಯ ಕಾಂಗ್ರೆಸ್ ಚುಕ್ಕಾಣಿ ಹಿಡಿತಾರ ಸಾಹುಕಾರ್. ಹೈಕಮಾಂಡ್ ಒಲವು ಸಿದ್ದರಾಮಯ್ಯ, ಡಿಕೆ ಗ್ರೀನ್ ಸಿಗ್ನಲ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ದಿನದಿಂದ ದಿನಕ್ಕೆ ಒಂದೊಂದು ಆಯಾಮ ಪಡೆದುಕೊಳ್ಳುತ್ತಿದೆ. ಒಂದ್ ಕಡೆ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿ.ಕೆ. ಶಿವಕುಮಾರ್ ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಮೊನ್ನೆ ತಾನೇ ದೆಹಲಿಯಲ್ಲಿ ಬೀಡು ಬಿಟ್ಟು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು. ಇನ್ನೇನು ಇಲ್ಲಿ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂದಿದ್ರು. ಹೀಗೆ ಹೇಳಿದ್ರು ದೆಹಲಿಯಿಂದ ಖಾಲಿ ಕೈಯಲ್ಲಿ ಬರುವಂತಾಗಿತ್ತು. ಇದೆಲ್ಲದರ ನಡುವೆ ಇದೀಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆಯೊಂದು ನಡೆದು ಹೋಗಿದೆ. ಇತ್ತೀಚೆಗೆ ಕರ್ನಾಟಕ ಕಾಂಗ್ರೆಸ್ಗೆ ಹೊಸ ಬಾಸ್ ಯಾರು ಅನ್ನೋದು ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಗಾದಿಗೇರಲು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದರು. ಇದೀಗ ಬೆಳಗಾವಿ ಸಾಹುಕಾರ್ ಆಸೆ ಈಡೇರುವ ಕಾಲ ಬಂದೇ ಬಿಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಲವು ಸಚಿವರು ಪೈಪೋಟಿ ನಡೆಸುತ್ತಿದ್ದರು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಚರ್ಚೆಯಾಗಿದೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಲು ಸ್ವತಃ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಕೂಡ ಸತೀಶ್ ಜಾರಕಿಹೊಳಿ ಪರ ಒಲವಿದ್ಯಂತೆ. ಹೀಗಾಗಿ ಬಹುತೇಕ ಸತೀಶ್ ಜಾರಕಿಹೊಳಿ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ. ಸಿಎಂ ಸ್ಥಾನದ ಜಟಾಪಟಿಗೆ ಬ್ರೇಕ್ ಬಿದ್ದ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯಾಗುವ ಸಂಭವ ಇದೆ. ಇನ್ನು 6 ವರ್ಷದಿಂದ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ಬದಲಾವಣೆಗೆ ಆಗ್ರಹಿಸಿದ್ರು. ಆದ್ರೀಗ ಹೈಕಮಾಂಡ್ ಮಟ್ಟದಲ್ಲೇ ಸಾಹುಕಾರ್ಗೆ ಪಟ್ಟ ಕಟ್ಟೋಣ ಅನ್ನೋ ಚರ್ಚೆಯಾಗಿದ್ದು ಸತೀಶ್ಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗಿದೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಸಂಚಲನ ಮೂಡಿಸಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ವರ್ಗಾವಣೆ ಮಾಡುವ ಕಾಲ ಸನ್ನಿಹಿತವಾಯ್ತಾ ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷರಾಗೋಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಪ್ರಯತ್ನ, ಗುರಿ, ಟಾರ್ಗೆಟ್ ಎಲ್ಲವೂ ಕೆಪಿಸಿಸಿ ಅಧ್ಯಕ್ಷಗಿರಿಯೇ ಹೊರತು ಬೇರೆ ಏನಲ್ಲ, ಅಂದ್ರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಸದ್ಯಕ್ಕಿಲ್ಲ ಅನ್ನೋದನ್ನ ಅನೇಕ ಬಾರಿ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷರಾಗ್ಲಿಕ್ಕೂ ಕೂಡ ಕೆಲವೊಂದಷ್ಟು ಷರತ್ತುಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಹಾಗೆ ರಾಜ್ಯ ನಾಯಕರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರಂತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂದ್ರೆ ಬಹಳ ಪ್ರಮುಖವಾಗಿ 2 ಷರತ್ತುಗಳನ್ನ ನೀವು ಈಡೇರಿಸಲೇಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮುಂದೆ ಡಿಮಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವುದದು ಸತೀಶ್ ಜಾರಕಿಹೊಳಿ ಅವರು ಇಟ್ಟಿರುವ 2 ಬೇಡಿಕೆಗಳು ಅನ್ನೋದನ್ನು ಗಮನಿಸಿದ್ರೆ, ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನನ್ನನ್ನ ನೇಮಕ ಮಾಡಿದ್ರಿ, ಆಯ್ತು, ಅಲ್ಲಿಗೆ ಇನ್ನು ಸಚಿವ ಸ್ಥಾನದಿಂದ ವಿಮುಕ್ತರಾಗಬೇಕು ಅಂತ ಹೇಳಿ ನೀವು ಕೇಳೋ ಹಾಗಿಲ್ಲ. ಸಚಿವ ಸ್ಥಾನದ ಜೊತೆಗೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಓಕೆ,
ನನಗೆ ಕೇವಲ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಒಂದು ಹುದ್ದೆ ಬೇಡ, ಸಚಿವ ಸ್ಥಾನವನ್ನ ಕೂಡ ಹಾಗೆ ಮುಂದುವರಿಸಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮೊದಲ ಡಿಮ್ಯಾಂಡ್. ಇದಕ್ಕೆ ಉದಾಹರಣೆಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕೊಡ್ಬೋದು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಇರ್ಲಿಲ್ವಾ, ಇಷ್ಟು ದಿನ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ರು, ಸಚಿವರು ಆಗಿದ್ರು, ಉಪಮುಖ್ಯಮಂತ್ರಿಯೂ ಆಗಿದ್ರು, ಇಷ್ಟೊಂದು ಜವಾಬ್ದಾರಿಯನ್ನ ನಿರ್ವಹಿಸಿದ್ರು ಡಿ ಕೆ ಶಿವಕುಮಾರ್. ಇನ್ನು ನನಗೆ ನೀವು ಹೇಳಬಾರ್ದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕೊಟ್ಟ ತಕ್ಷಣ ಬೇರೆ ಎಲ್ಲ ಜವಾಬ್ದಾರಿಗಳಿಂದ ವಿಮುಖರಾಗಬೇಕು ಅಂತೇಳಿ ಹೇಳೋ ಹಾಗಿಲ್ಲ. ಸಚಿವ ಸ್ಥಾನದಲ್ಲಿ ನಾನು ಮುಂದುವರಿತೇನೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮೊದಲ ಡಿಮ್ಯಾಂಡ್ ಅಂತ. ಸಚಿವರಾಗಿದ್ದಾಗ ಮಾತ್ರ ಇದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ, ಯಾಕೆ ಬೇಕು ಸಚಿವ ಸ್ಥಾನ ಕೂಡ ಅನ್ನೋದಕ್ಕೆ. ಸಚಿವರಾಗಿದ್ದಾಗ ಮಾತ್ರ ಸಂಪನ್ಮೂಲ ಕ್ರೋಢೀಕರಣ ಆಗಲಿಕ್ಕೆ ಸುಲಭ ಆಗುತ್ತೆ. ನೀವು ಕೇವಲ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ಪಕ್ಷ ಸಂಘಟನೆ ಮಾಡು, ಪಕ್ಷ ಉದ್ಧಾರ ಮಾಡು ಅಂದರೆ ಆಗೋದಿಲ್ಲ. ಸಚಿವ ಸ್ಥಾನ ಬಹಳ ಮುಖ್ಯವಾಗುತ್ತೆ, ಅದರಲ್ಲೂ ಸಂಪನ್ಮೂಲ ಕ್ರೋಢೀಕರಣಕ್ಕೆ. ರಾಜ್ಯ ಪ್ರವಾಸ ಮಾಡಲಿಕ್ಕೂ ಕೂಡ ಅನುಕೂಲಕರ ವಾತಾವರಣ ಇರುತ್ತೆ. ಕೇವಲ ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪೂರಕ ವಾತಾವರಣ ಇರೋದಿಲ್ಲ. ಪಕ್ಷ ಸಂಘಟನೆಗೆ ಸಚಿವ ಸ್ಥಾನ ಬಲ ನೀಡುತ್ತೆ. ನಾವು ಏನೇ ಹೇಳಿದ್ರು ಕೂಡ ಸಚಿವರೊಬ್ಬರು ಮಾತನಾಡ್ತಿದ್ದಾರೆ ಅನ್ನೋದು ಆಡ್ ಆನ್ ತೂಕ ಆಗುತ್ತೆ. ಹೀಗಾಗಿ ಸಚಿವ ಸ್ಥಾನವನ್ನ ಮುಂದುವರಿಸಿದ್ರೆ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡಿ, ಆಗ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿರ್ವಹಣೆ ಮಾಡೋದು ಸುಲಭ ಆಗುತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮೊದಲ ಡಿಮ್ಯಾಂಡ್. ಹೀಗೆ ವಾತಾವರಣ ನಿರ್ಮಾಣ ಆದರೆ ಮಾತ್ರ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ವಾತಾವರಣವನ್ನ ನಿರ್ಮಾಣ ಮಾಡಬಹುದು. ಇಲ್ಲ ನೀವು ಕೇವಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಮಾತ್ರ ನಿರ್ವಹಿಸು, ಪಕ್ಷ ಸಂಘಟನೆ ಕಡೆ ಗಮನ ಕೊಡು, ಮುಂದಿನ ಚುನಾವಣೆಗೆ ಗ್ರೌಂಡ್ ಸೆಟ್ ಮಾಡು ಅಂತಂದ್ರೆ ಕಷ್ಟವಾಗುತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಕ್ಲಿಯರ್ ಕಟ್ ಮಾತು. ಕೇವಲ ಇಷ್ಟು ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರ ಮತ್ತೊಂದು ಡಿಮ್ಯಾಂಡ್ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀವು ನೀಡಿದ ಮೇಲೆ ನನಗೆ ಫ್ರೀ ಹ್ಯಾಂಡ್ ನೀಡಬೇಕು. ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ರಿಮೋಟ್ ಎಲ್ಲ ಪೂರ್ತಿ ಹೈಕಮಾಂಡ್ ಕೈಯಲ್ಲಿರುತ್ತೆ ಅಂದರೆ ಆಗೋದಿಲ್ಲ. ನನ್ನದೇ ಆದ ವರ್ಕಿಂಗ್ ಸ್ಟೈಲ್ ಇದೆ, ನನ್ನದೇ ಆದ ಒಂದಷ್ಟು ಪ್ಲಾನಿಂಗ್ಗಳಿದೆ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ನನಗೆ ಫ್ರೀ ಹ್ಯಾಂಡ್ ಬೇಕು. ನೀವು ಕಂಪ್ಲೀಟ್ ಆಗಿ ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನನಗೆ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಘಟನೆ ಉತ್ತಮವಾಗಿ ಆಗಬೇಕು ಅಂತಂದರೆ ನೀವೆಲ್ಲದಕ್ಕೂ ಕೂಡ ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋ ರಿಸ್ಟ್ರಿಕ್ಷನ್ನು ಅಥವಾ ಎಲ್ಲದಕ್ಕೂ ಕೂಡ ಮೂಗು ತೂರಿಸೋ ಕೆಲಸ ಆಗಬಾರ್ದು. ಕೆಪಿಸಿಸಿ ಅಧ್ಯಕ್ಷರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ನೀವು. ಆಗ ಮಾತ್ರ ಪಕ್ಷ ಸಂಘಟನೆಯನ್ನು ಅಂದುಕೊಂಡ ವೇಗದಲ್ಲಿ ಅಂದುಕೊಂಡ ಸ್ವರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಫ್ರೀ ಹ್ಯಾಂಡ್, ಅದರಲ್ಲೂ ಪಕ್ಷ ಸಂಘಟನೆ ವಿಚಾರದಲ್ಲಿ ಅತ್ಯಂತ ಪ್ರಮುಖವಾದ ವಿಚಾರ. ಈ ಡಿಮ್ಯಾಂಡನ್ನು ನೀವು ಪೂರೈಸೋದಾದರೆ ಮಾತ್ರ ನನಗೆ ಜವಾಬ್ದಾರಿಯನ್ನು ಕೊಡಿ ಅಂತ ಹೇಳಿದ್ದಾರಂತೆ. ಇದರ ಜೊತೆಯಲ್ಲೇ ಈಗಿನಿಂದಲೇ ಶಾಸಕರ ಬಲಾಬಲವನ್ನು ತಿಳಿಯೋ ಕೆಲಸ ಆಗಬೇಕು. ಹೌದು, ಇನ್ನೂ 2 ವರ್ಷ ಬಾಕಿ ಇದೆ ಚುನಾವಣೆಗೆ. ಹಾಗಂತ ಮಾತ್ರಕ್ಕೆ ಈಗಿರುವ ಶಾಸಕರಿಗೇನೆ ಮತ್ತೊಮ್ಮೆ ಟಿಕೆಟ್ ಕೊಡ್ತೀವಿ, ಅವರನ್ನೇ ಗೆಲ್ಲಿಸ್ಕೊಂಡು ಬರ್ತೀವಿ, ಈ ರೀತಿಯಾಗಿ ಬ್ಲೈಂಡ್ ನಿರ್ಧಾರಗಳಾಗೋ ಹಾಗಿಲ್ಲ. ಪ್ರತಿಯೊಬ್ಬ ಶಾಸಕರನ್ನ ಕೂಡ ಮೌಲ್ಯಮಾಪನ ಮಾಡಬೇಕಾಗತ್ತೆ. ಇಂಡಿವಿಜುವಲಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಶಾಸಕನ ಮಾರ್ಕ್ ಕಾರ್ಡನ್ನ, ರಿಪೋರ್ಟ್ ಕಾರ್ಡನ್ನ ಮುಂದಿಟ್ಕೊಂಡು ಆತನ ಬಲ ಏನು, ಇಷ್ಟು ವರ್ಷಗಳ ಕಾಲ ಮಾಡಿರೋ ಕೆಲಸ ಏನು, ಕ್ಷೇತ್ರದಲ್ಲಿ ಜನರ ಒಪಿನಿಯನ್ ಏನಾಗಿ ಉಳಿದಿದೆ ಶಾಸಕರ ಬಗ್ಗೆ, ಇದೆಲ್ಲವನ್ನ ತಿಳ್ಕೊಂಡು ಮುಂದಿನ ಹೆಜ್ಜೆಯನ್ನ ಇಡಬೇಕು. ಇದು ನಿಮಗೆ ತಿಳಿಸ್ತಿರೋ ವಿಚಾರ. ಆದರೆ ನಾನು ಆಲ್ರೆಡಿ ಒಂದು ಗ್ರೌಂಡ್ ವರ್ಕ್ ಮಾಡಿದ್ದೀನಿ, ಹೋಮ್ ವರ್ಕ್ ಮಾಡಿದ್ದೀನಿ ಅಂತ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರಂತೆ. ಸರ್ವೆ ಒಂದನ್ನ ಮುಂದಿಟ್ಟುಕೊಂಡು ಹೈಕಮಾಂಡ್ ನಾಯಕರಿಗೆ ತಮ್ಮ ಈ ಅಜೆಂಡಾವನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಸರ್ವೆ ಪ್ರಕಾರ ಈಗಿರುವ ಶಾಸಕರ ಪೈಕಿ, ಅಂದರೆ ಹಾಲಿ ಶಾಸಕರ ಪೈಕಿ 40 ಮಂದಿ ಮುಂದಿನ ಚುನಾವಣೆಯಲ್ಲಿ ಸೋಲೋ ಸಾಧ್ಯತೆ ಇದೆ. ಈ 40 ಶಾಸಕರ ಪೈಕಿ ಕೆಲವರಿಗೆ ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ. ಈಗ ಸೋಲ್ತಾರೆ ಅನ್ನೋದು ಗೊತ್ತಾದ ಮೇಲೆ ಅವ್ರನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ರೀಪ್ಲೇಸ್ ಮಾಡುವಾಗ ಮೊದಲ ಕ್ರೈಟೀರಿಯಾ ಏನು? ವಯಸ್ಸಾಗಿ ಹೋಗಿದೆ 40 ಜನರ ಪೈಕಿ ಅನೇಕರಿಗೆ, ಅವರ ಬದಲಾಗಿ ಹೊಸಬರಿಗೆ ಟಿಕೆಟನ್ನು ಕೊಡಬೇಕು. ಈ ಹೊಸಬರನ್ನ ಗುರುತಿಸೋ ಕಾರ್ಯ ಚುನಾವಣೆ ಹೊಸಲಲ್ಲಾಗೋದಲ್ಲ, ಈಗಲಿಂದನೇ 2 ವರ್ಷ ಬಾಕಿ ಇರುವಾಗಲೇ ಯಾರೆಲ್ಲ ಶಾಸಕರು ಸೋಲುವ ಸಾಧ್ಯತೆ ಇದೆ, ಆ ಪೈಕಿ ಯಾರಿಗೆಲ್ಲ ವಯಸ್ಸಾಗಿದೆ, ಯಾವ ಕ್ಷೇತ್ರದಲ್ಲಿ ಹೊಸ ಮುಖವನ್ನು ತರೋ ಪಾಸಿಬಿಲಿಟೀಸ್ ಇದೆ, ಇದೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡು ಈಗಿನಿಂದಲೇ ಹೊಸಬರನ್ನ ಗುರುತಿಸಿ ಅವರಿಗೆ ಪೂರಕವಾದ ವಾತಾವರಣವನ್ನು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡೋ ಜವಾಬ್ದಾರಿ ಕೆಪಿಸಿಸಿ ಅಧ್ಯಕ್ಷರದ್ದಾಗಿರುತ್ತೆ. ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನನ್ನನ್ನು ಮಾಡ್ತೀರಿ ಅಂತಂದ್ರೆ ಎಲ್ಲ ಕಾರ್ಯವನ್ನ ಮಾಡ್ಲಿಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಹೊಸಬರನ್ನ ಗುರುತಿಸುವ ಹೊಣೆಗಾರಿಕೆಯನ್ನ ಕೂಡ ಎಸ್ಪೆಷಲಿ ಈ 40 ಕ್ಷೇತ್ರಗಳಲ್ಲಿ ನನಗೆ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೋಲುವ ಕ್ಷೇತ್ರಗಳು ಅಂತ ಹೇಳಿ ಗುರುತಾದ ಮೇಲೆ ಆ ಕ್ಷೇತ್ರಗಳಲ್ಲಿ ಸಂಘಟನೆ ಜೋರಾಗಲೇಬೇಕು. ವಿಶೇಷವಾದ ಗಮನವನ್ನ ಎಲ್ಲ ರೀತಿಯಲ್ಲೂ ಸಂಘಟನಾತ್ಮಕವಾಗಿ, ಸಂಪನ್ಮೂಲ ವಿಚಾರದ ದೃಷ್ಟಿಯಿಂದ, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಸೋಲುವ ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿಗೆ ಗಮನ ಕೊಟ್ಟು ಸಂಘಟನೆಯನ್ನ ಮಾಡಬೇಕಾಗುತ್ತೆ. ಸೋಲುವ ಶಾಸಕರ ಬದಲಾಗಿ
ಬೇರೆಯವರಿಗೆ ಟಿಕೆಟ್ ನೀಡಬೇಕು. ಚುನಾವಣೆ ಹತ್ತಿರದಲ್ಲಿರ್ಬೇಕಾದ್ರೆ ಇದನ್ನ ಮಾಡಕ್ ಹೋದ್ರೆ ಬಂಡಾಯ ಇತ್ಯಾದಿ ಗಲಾಟೆಗಳು ಶುರುವಾಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನು 2 ವರ್ಷ ಬಾಕಿ ಇದೆ ಅಂದಾಗ್ಲೇನೆ ನಾವು ಹೊಸಬರನ್ನ ಗುರುತಿಸಿ ಅವ್ರಿಗೇನೆ ಟಿಕೆಟ್ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡಿಬಿಡಬೇಕಾಗುತ್ತೆ. ಹೊಸ ನಾಯಕತ್ವ ಈಗಿನಿಂದಲೇ ಗುರುತಿಸುವ ಕೆಲಸ ಪಕ್ಷದಲ್ಲಿ ಆಗಲೇಬೇಕು. ಚುನಾವಣೆ ದೂರ ಇದೆ ಅಂತ ಹೇಳಿ ನಾವು ಮೈಮರೆಯೋ ಹಾಗಿಲ್ಲ. ಅಧಿಕಾರ ನಮ್ಮ ಹತ್ರ ಇದೆ ಅಂತ ಹೇಳಿ ನಾವು ಮೈಮರೆಯೋ ಹಾಗಿಲ್ಲ. ಕೇವಲ ಗ್ಯಾರಂಟಿ ಬಲವನ್ನ ನಂಬಿಕೊಂಡು ಮುಂದಿನ ಚುನಾವಣೆ ಮಾಡೋ ಹಾಗಿಲ್ಲ. ಸಂಘಟನೆ ಈಗಿನಿಂದಲೇ ಪ್ರಾರಂಭ ಆಗಬೇಕು. ಇನ್ನು ಮೆಜಾರಿಟಿ ಬರುವಷ್ಟು ಕ್ಷೇತ್ರಗಳ ಸಂಘಟನೆಯನ್ನ ನಾವು ಮಾಡಲೇಬೇಕು. ಹೀಗೆ ಆದಾಗ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಟ್ಟಿದ್ದಕ್ಕೂ ಕೂಡ ಒಂದು ಅರ್ಥ ಬರುತ್ತೆ. ನಾನು ಕೆಪಿಸಿಸಿ ಅಧ್ಯಕ್ಷನಾದ ನಂತರದಲ್ಲಿ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರೋ ಪ್ರಯತ್ನ ಮಾಡಲಿಕ್ಕೂ ಇದೆಲ್ಲವೂ ಕೂಡ ಪೂರಕವಾಗುತ್ತೆ. ಎಲ್ಲ ಡಿಮ್ಯಾಂಡ್ಗಳಿಗೆ ಬಹಳ ಪ್ರಮುಖವಾಗಿ ಸಚಿವ ಸ್ಥಾನವನ್ನು ಉಳಿಸ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ. ಸಚಿವ ಸ್ಥಾನ ಕೊಟ್ಟ ಮೇಲೆ ನೀವು ಕೆಪಿಸಿಸಿ ಅಧ್ಯಕ್ಷನಾಗಿ ನನಗೆ ಫ್ರೀ ಹ್ಯಾಂಡ್ ಕೊಡಿ. ಹಾಗೆ ಸೋಲುವ ಕ್ಷೇತ್ರಗಳಲ್ಲಿ ಹೊಸಬರಿಗೆ ಅವಕಾಶ ಕೊಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೂ ಕೂಡ ನನಗೆ ಫ್ರೀ ಹ್ಯಾಂಡ್ ಕೊಡಿ. ಹೀಗೆ 3 ಕಂಡೀಷನ್ಗಳನ್ನು ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾದ್ ನೋಡೋಣ, ನಿಜವಾಗ್ಲೂ ಹೈಕಮಾಂಡ್ ಇದಕ್ಕೆಲ್ಲ ಸಮ್ಮತಿಯನ್ನು ಸೂಚಿಸುತ್ತಾ ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು